The gross expenditure ಹಾಂ ಸರ್. and income ಓಕೆ ಬಾಸ್. of our company Vedant Ventures for the financial year 2019 and 2020. ಬಾಸ್ ಇನ್ನೊಂದ್ಸಲ ರಿಪೀಟ್ ಮಾಡ್ತೀರಾ? Sure. The gross income of our companies ಹಾಂ ಬಾಸ್. Vedant Ventures and Adi Organics for the year 2019 and 2020. Oh, ಕೈ ನೋವುತ್ತಿದೆಯಾ? ಪಾಪ ಆಗ್ಲಿಂದ ಬರೀತಿದೆಯಾ? ಪರವಾಗಿಲ್ಲ ಬಾಸ್. ಯಾ, ಕಂಟಿನ್ಯೂ. ಹಾಂ ಬಾಸ್. ಹೇ ಸಾರ್ಥಕ್. ಅಣ್ಣ. ರೀ ಕಾಂತ, ನೀವು ಇರೋ ವಿಷಯ ಬಿಟ್ಟಾಕಿ ಇನ್ನೆಲ್ಲ ಮಾತಾಡ್ತೀರಾ ನೋಡಿ. ಅಮೂಲ್ಯ ಒಳಗೆ ಇದ್ದಾಳೆ ಅಂತ ಹೇಳಕ್ಕೆ ಏನ್ರಿ ಪ್ರಾಬ್ಲಮ್ ನಿಮಗೆ? ಇಟ್ಸ್ ಓಕೆ ಸಾರ್ಥಕ್. ಪಾಪ ನಾನೇ ಹೇಳಿದ್ದೆ ಯಾರನ್ನೂ ಒಳಗೆ ಕಳಿಸ್ಬಿಡಿ ಅಂತ. ಕಾಂತ ಅದನ್ನ ಮಿಸ್ಟೇಕ್ ಮಾಡ್ಕೊಂಡಿದ್ದೆ. ನಾವು ಅದು ವೇದಾಂತ್ ವೆಂಚರ್ಸ್ ಹಾಗೂ ಆದಿ ಆರ್ಗ್ಯಾನಿಕ್ಸ್ನ ಟ್ಯಾಕ್ಸೇಷನ್ ಡಿಡಕ್ಷನ್ಸ್ ಬಗ್ಗೆ ಹೇಳ್ತಾ ಇದ್ದೆ. ಓ ಹೌದಾ? ಹಾಗಿದ್ರೆ ನಾನು ಆಮೇಲೆ ಬರ್ತೀನಿ. ಯು ಗೈಸ್ ಕ್ಯಾರಿ ಆನ್. ಶೋರ್. ಯಾಕ್ರಿ ಕಂತ ಏನಾಯ್ತ್ರಿ? ಯಾಕ್ರಿ ಹಾಗೆ ನೋಡ್ತಿದ್ದೀರಾ? ಬಾಸ್ ಜೀವ ಬಾಯಿಗೆ ಬಂದಂಗಾಗಿತ್ತು. ಅದು ಹೇಗೆ ಸಾರ್ಥಕ್ ಸರ್ ಒಳಗೆ ಬರೋದು ಗೊತ್ತಾಯ್ತು ನಿಮಗೆ? ಒಂಥರ ವಿಚಿತ್ರವಾಗಿ ಸೌಂಡ್ ಮಾಡಿದ್ದು ನೀವೇ ಅಲ್ವಾ? ಹೌದು, ಆದರೆ ಅದು ನಿಮಗೆ ಗೊತ್ತಾಗುತ್ತೋ ಇಲ್ವೋ ಅನ್ಕೊಂಡೆ. ತಪ್ಪು ಮಾಡಿದ್ರು ಪನಿಷ್ಮೆಂಟ್ ಸಿಗೋದು ಕಲಿಯುಗದಲ್ಲಿ ಮಾತ್ರ ಅಂತ ಕನ್ಫರ್ಮ್ ಆಗೋಯ್ತು. ಕಾಂತ, you are the best. ಏನಾಯ್ತ್ರಿ? ನನ್ಗಿನ್ನ ಧರ್ಮದೇಟ್ ಬಿದ್ದಿಲ್ವಾ? ನಿಮ್ಮ ಹಾಗಾದ್ರೆ ನಾವು ಹೇಳಿ ನಿಮಗೆ ಕೇಳಿಸ್ತಿಲ್ವಾ? ದೇವ್ರಾಣೆ ಕೇಳಿಸ್ತು ಮೇಡಮ್, ಆದ್ರೆ ನನ್ನಾಣೆ ನಂಬಿಕೆನೇ ಬರ್ಲಿಲ್ಲ. ಕಾಂತನ ಯಾರು ಬಾಯಿ ತುಂಬಾ ಹೊಗಳಿರೋ ಈ ಇತಿಹಾಸನೇ ಇಲ್ಲ. ಒನ್ಸ್ ಇನ್ ಎ ಮಿಲೇನಿಯಂ ಆಗೋದೆಲ್ಲಾನು ಶಾಕಿಂಗ್ ಆಗಿರುತ್ತೆ ನಂಗೆ. ಹಾಗಾದ್ರೆ ನಾವೀಗ ಹೇಳಿದಿರ ಇನ್ನೊಂದ್ಸಲ ಹೇಳ್ಬೇಕಾ? ಯಾವಾಗ್ಲೂ ಕಣ್ಣು ಬ್ಲಾಸ್ಟ್ ಆಗೋ ಸೀನೆ ನೋಡ್ಕೊಂಡು ಬದುಕಿದ್ದೀನಿ ಬಾಸ್. ಅಪರೂಪಕ್ಕಾದ್ರೂ ಕಿವಿ ತಂಪಾಗೋ ಮ್ಯಾಟ್ರನ್ನ ರಿಪೀಟ್ ಮಾಡಿದ್ರೆ 1-2 ಗಂಟೆ ಆಯಸ್ ಜಾಸ್ತಿ ಆಗ್ಬೋದು ಅಂತ ಆಸೆ. ಕಾಂತ, You are the best. ಈ ಕಾಂತಾರ ಕೆಲ್ಸಕ್ಕೆ ಬರ್ತಾರೆ. ಕಾಂತ ಇಸ್ ಗ್ರೇಟ್, ಕಾಂತ ಇಸ್ ಆಸಮ್, ಕಾಂತ ಇಸ್ ವಂಡರ್ಫುಲ್. ಅಮೂಲ್ಯ ಮೇಡಮ್, ಕಾಂತ ಇಸ್ ಪೆಂಟ ಅವರೇ ಅಲ್ವಾ? ಪೆಂಟ ಅವರೇನಾ? ಏನಾಗಿದ್ರೆ? ಫ್ಯಾಂಟಾಸ್ಟಿಕ್ ವಾರೆ ವಾ ಅಂತ ಎರಡನ್ನೂ ಕ್ಲಬ್ ಮಾಡಿ ಹುಟ್ಟಾಕಿರೋ ವರ್ಡ್. ಪ್ಯೂರ್ಲಿ ಅಮೂಲ್ಯ ಮೇಡ್. ಹೆಂಗೆ? ಸೂಪರ್. Hey, just get lost. ಅಣ್ಣ ಜಸ್ಟ್ ಸ್ಟಾಪ್ ಇಟ್. ಏನು ಮಾತಾಡ್ತಿದ್ದ ಕಲ್ಪನೆ ಏನಾದರೂ ಇದೆಯಾ ನಿನಗೆ? ಅದೇ ಪ್ಲೀಸ್, ನೀನು ಇದ್ರ ಮಧ್ಯ ಬರಬೇಡ ಪ್ಲೀಸ್. ಸ್ಟೇ ಔಟ್ ಆಫ್ ಇಟ್. ಕೋಪದಲ್ಲಿ ನೀನು ಫುಲಿಶಾಗಿ ನಡ್ಕೊಳ್ತೀಯ ಅಂತ ಗೊತ್ತಿರೋದಕ್ಕೇನೆ ಮಧ್ಯ ಬರ್ತಾ ಇರೋದು. ನೀನು ತಪ್ಪು ಮಾಡ್ತಾ ಇದೀಯ ಅಣ್ಣ. ನಿನ್ನ ಕೋಪ ಇದ್ಮೇಲೆ ನೀನು ಮಾಡಿರೋ ತಪ್ಪನ್ನ ಸರಿ ಮಾಡೋಕ್ಕಾಗಲ್ಲ. ತಪ್ಪು ಈಗಲ್ಲ, ಇವ್ರನ್ನ ಮದುವೆ ಆದಾಗಲೇ ಮಾಡಿಬಿಟ್ಟೆ. ಆದರೆ ಇವಾಗ ರಿಯಲೈಸ್ ಆಗ್ತಾ ಇದೆ. ಅಮ್ಮ
ನನಗೆ ಮದುವೆಗೆ ಮುಂಚೆ ಮಗುಗೆ ಹೇಳಿದಾಗ ಹೇಳಿದ್ರು, ನಮ್ಮ ಸ್ಟೇಟಸ್ಗೆ ಮ್ಯಾಚ್ ಆಗದೆ ಇರೋ ಹುಡುಗಿ ನಮ್ಮ ಮದುವೆ ಆದರೆ ಅವ್ರ ಆಸೆಗಳು ಜಾಸ್ತಿ ಇರುತ್ತೆ, ಆಕಾಂಕ್ಷೆಗಳು ಜಾಸ್ತಿ ಇರುತ್ತೆ, ಅದನ್ನೆಲ್ಲ ಸಂಭಾಳಿಸೋಕ್ಕಾಗಲ್ಲ ಅಂತ. ಆದರೆ ನಾನು ಹಡಕ್ ಬಿದ್ದೆ. ಇಲ್ಲ, ಇವ್ರು ಹಾಗಲ್ಲ, ಇವ್ರು ತುಂಬಾ ಸಿಂಪಲ್ಲು, ಇವ್ರಿಗೆ ದುಡ್ಡಿನ ಆಸೆ ಏನೂ ಇಲ್ಲ ಅಂತ. ಬಟ್ ಇವತ್ತು ಇವ್ರನ್ನ ನೋಡ್ತಿದ್ರೆ ಇವ್ರ ಮೇಲೆ ಅದು ಯಾವ ನಂಬಿಕೆ ಇಟ್ಟಿದ್ನೋ ಅದು ಯಾವುದು ನಿಜ ಅಲ್ಲ ಅನ್ಸ್ತಿದೆ. ನೋಡು ವಿಕ್ಕಿ, ಯಾರ ಸಂಸಾರನ್ನು ಸಾಯೋವರೆಗೆ ಮನಸ್ತಾಪ ಸಮಸ್ಯೆ ಇಲ್ದೇನೆ ಮುಗ್ದಿಲ್ಲ. ಜಗಳ, ಭಿನ್ನಾಭಿಪ್ರಾಯ, ಮನಸ್ತಾಪ ಎಲ್ಲ ಬಂದೇ ಬರುತ್ತೆ. ಆದ್ರೆ ನೀನು ಹೀಗೆ ಹಿಂದೆ ಮುಂದೆ ನೋಡ್ದೆ ದುಡ್ಡಿನ ವಿಷಯಕ್ಕೆ ಬಾಡ್ಕೊಂಡು ಸಂಬಂಧನ ಕೆಡಿಸ್ಕೋಬೇಡ. ಇವಾಗ್ಲೂ ನೀವೆಲ್ಲ ಅವ್ರ ಪರವಾಗಿ ಮಾತಾಡ್ತಿದ್ರಲ್ಲ, ನಾನು ಏನ್ ಹೇಳಿ ಅಂತಾನೆ ಗೊತ್ತಾಗ್ತಿಲ್ಲ. ಅಮ್ಮ ಪ್ಲೀಸ್, ನೀವಾದ್ರೂ ಸ್ವಲ್ಪ ಇವ್ರಿಗೆ ಹೇಳಿ. ನೋಡಿ, ನೀವು ಅನ್ಕೊಂಡಿರೋ ಹಾಗೆ ನಾನು ಬರೀ ದುಡ್ಡಿನ ವಿಚಾರಕ್ಕೆ ಗಲಾಟೆ ಮಾಡ್ತಾ ಇಲ್ಲ. ವಿಷಯ ದುಡ್ಡಿಂದಲ್ವೇ ಅಲ್ಲ, ಆದ್ರೆ ವಿಷಯ ನಾನು ಅವ್ರ ಮೇಲಿಟ್ಟಿದ್ದ ನಂಬಿಕೆ ಅದು. ಮದುವೆ ಆದ್ಮೇಲೆ ಇವರು ಕಂಪ್ಲೀಟ್ ಆಗಿ ಬದಲಾಗಿದ್ದಾರೆ. ಏನೇನ್ ಮಾಡಿದ್ದಾರೆ ಅನ್ನೋದನ್ನ ಇವಾಗ ಎಲ್ಲರ ಎದುರುಗಡೆ ಹೇಳೋದು ನನಗೆ ಇಷ್ಟ ಇಲ್ಲ. ಅಣ್ಣ, ಆರ್ತಿ ಏನು ಅಂತ ನಮಗೆ ಗೊತ್ತು. ಅವಳಿಗೆ ಏನೋ ಪ್ರಾಬ್ಲಮ್ ಇದೆ ಕಣೋ, ಅದನ್ನೆಲ್ಲ ಮುಂದೆ ಕುತ್ಕೊಂಡು ಹೇಳೋಕ್ಕಾಗ್ತಾ ಇಲ್ಲ. ಸುಮ್ಮನೆ ಪ್ರೈವೇಟಾಗಿ ಕೂತು ಮಾತಾಡಿ ಇತ್ಯರ್ಥ ಮಾಡ್ಕೊಳ್ಳೋ ಬದಲು ಯಾಕೋ ಇದು ಮಾಡ್ತಾ ಇದೆಯಾ? ಸಾರಿ ಆದ್ಯಾ, ಅಷ್ಟೆಲ್ಲ ಪೇಷನ್ಸ್ ನನಗಿಲ್ಲ. ನನ್ನ ಮಾತಿಗೆ ಮರ್ಯಾದೆ ಕೊಡದೇ ಇರೋರ ಹತ್ರ ನನಗೆ ಮಾತಾಡೋಕ್ಕೂ ಏನೂ ಇಲ್ಲ. ಅಷ್ಟೇ ಅಲ್ಲ, ಆ ದುಡ್ಡನ್ನ ಏನ್ ಮಾಡಿದ್ರು ಅಂತ ಸತ್ಯ ಹೇಳೋವರೆಗೂ ಇವ್ರ ಮುಖ ನೋಡೋಕ್ಕೂ ನಂಗೆ ಇಷ್ಟ ಇಲ್ಲ. ಅಣ್ಣ, ರಾಜ, ಯಾಕಪ್ಪ ಏನಾಯ್ತು? ಮೈಯೆಲ್ಲ ಕುದಿತಾ ಇದೆ ಅಂಕಲ್, ಕೋಪ ಕಂಟ್ರೋಲ್ ಮಾಡೋಕ್ಕಾಗ್ತಿಲ್ಲ. ಅದಿತಿ, ಹೋಗಿ ನೀರು ತಗೊಂಡ್ ಬಾ. ಯಾಕಪ್ಪ ಕೋಪ ಮಾಡ್ಕೊಂಡಿದ್ಯಾ? ಏನಾಯ್ತು? ಎಲ್ಲಿಗೆ ಹೋಗಿದ್ದೆ? ಇಂಟರ್ವ್ಯೂಗೆ ಹೋಗಿದೆ ಅಂಕಲ್. ಹೌದಾ? ಇಂಟರ್ವ್ಯೂ ಪಾಸ್ ಆಗಲಿಲ್ವಾ? ಅದಕ್ಕೆ ಬೇಜಾರು ಮಾಡ್ಕೊಂಡಿದ್ಯಾ? ಅಪ್ಪ, ತಗೋ ನೀರು ಕುಡಿ, ಸಮಾಧಾನ ಮಾಡ್ಕೊ. ಡಿಸ್ಟೆನ್ಸ್ ಎಜುಕೇಷನ್ ಡಿಗ್ರಿ ಮುಗಿಸಿದ ಪ್ರಾಬ್ಲಮ್ ಅಂಕಲ್. ಡಿಸ್ಟೆನ್ಸ್ ಎಜುಕೇಷನ್ ಓದೋರು ಯಾರು ಕೆಲಸ ಮಾಡೋಕೆ ಲಾಕಿಲ್ವಾಗಿದ್ದಾರೆ. ಏನಾಯ್ತು ಅಂತ ಹೇಳು. ಅದಕ್ಕೆ ರಿಜೆಕ್ಟ್ ಆಗಿದ್ದು. CV ಕಲಿಸಿದಾಗ ಅವ್ರೇನು ಕಡಲೆಪುರಿ ತಿಂತಿರ್ತಾರ? ಅದರಲ್ಲಿ ನಂದು ಡಿಸ್ಟೆನ್ಸ್ ಎಜುಕೇಷನ್ ಅಂತ ಇರುತ್ತೆ ತಾನೇ. ಅದನ್ನ ನೋಡಿ ಇಂಟರ್ವ್ಯೂ ಕರೀತಾರೆ, ಕೇಳೋ ಪ್ರಶ್ನೆ ಎಲ್ಲ ಕೇಳಿರ್ತಾರೆ. ನಾನು ಅದಕ್ಕೆ ಎಲ್ಲದಕ್ಕೂ ಸರಿಯಾಗಿ ಆನ್ಸರೇ ಕೊಟ್ಟಿರ್ತೀನಿ. ಆಮೇಲೆ ಏನೋ ಒಂದು ನೆಪ ಹೇಳಿ ನಿಮ್ಮದು ಡಿಸ್ಟೆನ್ಸ್ ಎಜುಕೇಷನು ನಿಮಗೆ ಪ್ರಾಕ್ಟಿಕಲ್ ಎಕ್ಸ್ಪೋಷರ್ ಇಲ್ಲ ಅಂತ ಖ್ಯಾತಿ ತೆಗಿತಾರೆ, ರಿಜೆಕ್ಟ್ ಮಾಡ್ತಾರೆ. ಅದಕ್ಕೆ ಮಯೂರಿಯೋದು. ನಾನು ಹೀಗೆ ಹೇಳ್ತೀನಿ ಅಂತ ಬೇಜಾರು ಮಾಡ್ಕೋಬೇಡ ರಾಜ. ನಾನು ಧ್ರುವ ವಸಿಷ್ಠ, ವೇದಾಂತ ವಸಿಷ್ಠನ ತಮ್ಮ ಅಂತ ಹೇಳಿದ್ರೆ ನಿನಗೆ ಎಲ್ಲಿ ಬೇಕಾದರೂ ಕೆಲಸ ಸಿಗುತ್ತಲ್ವಾ? ಸಿಗುತ್ತೆ, ಆದರೆ ನಂಗೆ ಯಾರಂಗೂ ಬೇಡ ಅಂಕಲ್. ನಾನು ನಮ್ಮಣ್ಣ ತುಂಬಾ ಇಷ್ಟಪಡ್ತೀನಿ. ಆದರೆ ನಮ್ಮಿಬ್ಬರ ಮಧ್ಯೆ ಜಗಳ ಆದಾಗ ಅವನು ನನ್ನ ನಿಂಗೆ ಇದು ಯಾವ್ದ್ರ ಮೇಲೆ ಹಕ್ಕಿಲ್ಲ ಅಂತಾನೆ ಓಡಿಸಿದ್ದು. ಅವನಾಗೆ ಬಂದು ನನ್ನ ಮನೆಗೆ ಬಿಸ್ನೆಸ್ಗೆ ನೀನು ವಾಪಸ್ ಬಾ ಅಂತ ಕರೆಯೋ ತನಕ ನಾನು ನನ್ನ ಹೆಸರನ್ನು ಬಳಸ್ಕೊಳ್ಳಲ್ಲ. ಅದನ್ನು ನಿನಗೆ ಬಿಟ್ಟಿದ್ದು ಅಂತಲೇ ಹೇಳಬೇಕಾಗತ್ತೆ. ಅದನ್ನು ನೀನು ಬಳಸ್ಕೊಳ್ಳಲ್ಲ ಅಂದರೆ ಈ ಥರದ ಸಮಸ್ಯೆ ಮುಂದುವರಿತಾನೆ ಇರುತ್ತೆ ಅನಿಸುತ್ತೆ. ತಾಳ್ಮೆ ಕಳ್ಕೊಬೇಡ ರಾಜ, ನಿನಗೆ ಯಾವತ್ತಾದರೂ ಒಂದಿನ ಕೆಲಸ ಸಿಕ್ಕೇ ಸಿಗುತ್ತೆ. ಯಾವಾಗ ಸಿಗುತ್ತೆ ಅನ್ನೋದೇ ಕಿರಿಕಿರಿ ಆಗೋಗಿದೆ ಅಂಕಲ್. ಆಫೀಸಿಂದ ಆಫೀಸ್ಗೆ ಸುತ್ತೋ ಜೀವನಕ್ಕಿಂತ ಆಟೋ ಓಡಿಸ್ತಿದ್ದ ಜೀವನ ಎಷ್ಟೋ ಬೆಟರ್ ಆಗಿತ್ತು. ಅಟ್ಲೀಸ್ಟ್ ನನ್ನ ಕಾಲ ಮೇಲೆ ನಾನು ನಿಂತಿದ್ದೆ. ಈ ಮನೆಗೆ 4 ಕಾಸರು ತಂದಾಗ್ತಿದ್ದೆ.
ಈಗ ಬರೀ ಊಟ ಮಾಡ್ತಾ ಇದ್ದೀನಿ ಅಷ್ಟೇ. ಮೈ ಡಿಯರ್ ಸುಳ್ಳೆ ಪುಳ್ಳೆ, ನಾವೀಗ ವರ್ಕಿಂಗ್ ಅವರ್ಸ್ನಲ್ಲಿ ಎಲ್ಲಿಗೆ ಹೋಗ್ತಿದ್ದೀವಿ ಅಂತ ಕೇಳ್ಬೋದಾ? ಅದು ಅಲ್ಲದೆ ನನಗೆ ಆಲ್ರೆಡಿ ಸರ್ಪ್ರೈಸು ಕೊಟ್ಟಾಗಿದೆ. ಈಗ ಇದ್ಯಾಕೆ ಬೇಕಿತ್ತು ಅಂತ ಗೊತ್ತಾಗ್ಲಿಲ್ಲ. ಸ್ವಲ್ಪ ಸಮಾಧಾನ. ನಾವು ಇಡೀ ದಿನ ಮಾಡಿ ಮುಗಿಸ್ಬೇಕಾಗಿರೋ ಕೆಲಸನ ಆಲ್ರೆಡಿ ಮಾಡಿ ಮುಗಿಸಿದ್ದೀನಿ. ಅದು ಅಲ್ಲದೆ ನಾನು ನಿನ್ನ ಬಾಸ್, ನಾನೇ ನಿನ್ನ ಕರ್ಕೊಂಡು ಹೋಗ್ತಿದ್ದೀನಿ ಅಂದಮೇಲೆ ನೀನ್ ಯಾಕೆ ಟೆನ್ಷನ್ ಮಾಡ್ಕೋತೀಯ? ಮತ್ತೆ ಬಾಸ್ ನನ್ನ ಮೈ ಮೇಲೆ ಬಂದ. ಆದರೂ ಇವನು ಇವಾಗ ನನ್ನನ್ನು ಎಲ್ಲಿ ಕರ್ಕೊಂಡು ಹೋಗ್ತಿರ್ಬೋದು? ಯಾಕೆ ಇಷ್ಟೊಂದು ಕ್ಯೂರಿಯಾಸಿಟಿ ಬಿಲ್ಡ್ ಮಾಡ್ತಿದ್ದಾನೆ? ಪಾರ್ಕ್. ಇಲ್ಲಿಗೆ ಯಾಕೆ ಬಂದಿದ್ದೀವಿ? ಇದು ಬರೀ ಪಾರ್ಕ್ ಅಲ್ಲ. ಇದು ಯಾವ ಪಾರ್ಕ್ ಹೇಳಿ ನೋಡೋಣ. ಹಾಗೆ ಮರ್ತೋದ್ಯಾ, ನಾನು ನೀನು ಮೊದಲನೇ ಸಲ ಭೇಟಿಯಾಗಿದ್ದ ಪಾರ್ಕ್. ನಾನು ನಿನ್ನ ಮೊದಲನೇ ಸಲ ಹಗ್ ಮಾಡಿದ್ದ ಪಾರ್ಕ್. ಇನ್ಫ್ಯಾಕ್ಟ್ ಬರೀ ಹಗ್ಗಲ್ಲ, ಇಲ್ಲಿನ ಸುತ್ತಮುತ್ತ ಜನಗಳು ನನಗೂ ನಿನಗೂ ಆಲ್ಮೋಸ್ಟ್ ಮದುವೆನೇ ಮಾಡಿಸೋದಕ್ಕೆ ಹೊರಟೋಗಿದ್ರು. ಆ ಥರದೊಂದು ಕ್ರೇಜಿ ಸೀನನ್ನ ನೋಡಿದಂಥ ಪಾರ್ಕ್ ಇದು. ಹಲೋ ಮಿಸ್ಟರ್, ತಾಳಿ ಕಟ್ಟಿ. ಎಸ್ಕೇಪ್, ರನ್. ಕಾರಲ್ಲಿ ಯೋಚನೆ ಮಾಡ್ತಾ ಫ್ಲಾಶ್ ಬ್ಯಾಕ್ ಹೊಟ್ಟೋದ್ಯಾ? ಬಾ. ಬೇಜಾರು ಮಾಡ್ಕೋಬೇಡ ಆರ್ತಿ. ಸಂಸಾರ ಅಂದಮೇಲೆ ಈ ಮನಸ್ತಾಪ ಜಗಳ ಎಲ್ಲ ಸಾಮಾನ್ಯ ಅಲ್ವಾ? ನೀನೇನು ಅಂತ ನಾನು ಅರ್ಥ ಮಾಡ್ಕೊಂಡಿದ್ದೀನಿ. ಮುಂಚೆ ಆಗಿದ್ರೆ ನೀನು ಸ್ಟೇಟಸ್ ಇಲ್ದಿರೋ ಹುಡುಗಿ ಅಂತ ನನಗೆ ನಿನ್ನ ಮೇಲೆ ಬೇಜಾರಿತ್ತು. ಆದರೆ ಅದು ನನ್ನ ತಪ್ಪು. ಅದನ್ನೆಲ್ಲ ಪಕ್ಕಕ್ಕಿಟ್ಟು ನೋಡಿದ್ರೆ ಇದುವರೆಗೂ ನನಗೆ ನಿನ್ನಲ್ಲಿ ಕಂಡಿರೋದು ಬರೀ ಒಳ್ಳೆ ಗುಣಗಳಷ್ಟೆ. ನಾನು ಕೆಟ್ಟೋಳಲ್ಲ ಅತ್ತೆ. ಯಾವುದನ್ನು ದುರುಪಯೋಗ ಮಾಡೋ ಯೋಚನೆ ಕೂಡ ನನಗಿಲ್ಲ. ಅದ್ರಲ್ಲಿ ನನಗೆ ಯಾವ ಅನುಮಾನನೂ ಇಲ್ಲ ಆರ್ತಿ. ನಮ್ಮ ಮನೇಲಿ ಇರೋರಲ್ಲಿ ನಿನ್ನಷ್ಟು ಒಳ್ಳೆ ಗುಣ, ತಾಳ್ಮೆ, ಸಹನೆ ಇನ್ಯಾರಿಗೂ ಇಲ್ಲ ಅಮ್ಮ. ಅದಕ್ಕೆ ನಾನು ಕೇಳ್ತಾ ಇರೋದು, ನಿನಗೆ ವಿಕ್ಕಿ ಹತ್ರ ಹೇಳ್ಕೊಳಕ್ಕೆ ಇಷ್ಟ ಇಲ್ಲ ಅಂದರೆ ಪರವಾಗಿಲ್ಲ, ನನ್ನ ಹತ್ರ ಹೇಳು. ಅಷ್ಟೊಂದು ಅಮೌಂಟ್ನ ಏನು ಮಾಡಿದೆ ಆರ್ತಿ? ದಯವಿಟ್ಟು ನನ್ನ ಕ್ಷಮಿಸಿ ಅತ್ತೆ. ನಿಮ್ಮ ಹತ್ರ ಹೇಳಬಾರ್ದು ಅಂತ ನನ್ನ ಮನಸ್ಸಲ್ಲಿಲ್ಲ. ಆದರೆ ಈ ವಿಚಾರನ ನಾನು ಯಾರಿಗೂ ಹೇಳೋ ಆಗಿಲ್ಲ. ಅಮ್ಮ, 20 ಲಕ್ಷನೇ ಅಡ್ವಾನ್ಸ್ ಕೊಡೋಕ್ಕಾಗೋದು ಅಂತ ದುಡ್ಡನ್ನ ಕೊಡೋರಿಗೆ ಕೊಟ್ಟು ಬಂದಿದ್ದೀನಿ. ಮುಂದಿಂದ ಏನಾಗುತ್ತೋ ಅದನ್ನು ನಾನು ನೋಡ್ಕೊಳ್ತೀನಿ. ನಿಮ್ಮ ಸೊಸೆನ ರೆಡಿ ಆಗೋದಕ್ಕೆ ಹೇಳಿ ಅವ್ರ ಅಮ್ಮನ ಮನೆಗೆ ಬಿಟ್ಟು ಬರ್ತೀನಿ.
ಇದ್ದಾಗ ಅವಳನ್ನ ಅಲ್ಲಿಗೆ ಯಾಕೆ ಕರ್ಕೊಂಡು ಹೋಗ್ತಿದ್ಯಾ? ಅದನ್ನೆಲ್ಲ ಹೇಳಕ್ ಟೈಮ್ ಇಲ್ಲ ಅಮ್ಮ ನನಗೆ. ಬೇಗ ರೆಡಿ ಆಗಿ ಹೇಳಿ, ಬಿಟ್ಟು ಬರ್ತೀನಿ. ಈ ಜಾಗ ನಿನ್ನ ನೆನಪಿದೆಯಾ? ಇಲ್ಲೇ ಪೊಲೀಸರು ನನ್ನನ್ನು ಹೇಳ್ಕೊಂಡು ಕರ್ಕೊಂಡು ಹೋಗಿತ್ತು. ನೀನು ನನ್ನ ಹಿಂದೆ ಓಡಿ ಬಂದಿತ್ತು. ಇನ್ನೇನು ಮಾಡಬೇಕಿತ್ತು? ಅವ್ರು ಯಾರ್ದೋ ಮಾತು ಕೇಳ್ಕೊಂಡು ನಿನ್ನ ಕರ್ಕೊಂಡು ಹೋಗಕ್ಕೆ ಬಂದರೆ ನನಗೆ ನೀನೇನು ಅಂತ ಗೊತ್ತಿಲ್ವಾ? ಆದರೂ ಅವತ್ತವ್ರು ನನ್ನ ಮಾತೇ ಕೇಳಲಿಲ್ಲ. ಹಾಗಂತ ನೀನು ಸುಮ್ಮನೆ ಏನು ಬಿಡಲಿಲ್ವಲ್ಲ? ಸ್ಟೇಷನಲ್ಲಿ ನಿನ್ನ ಬಗ್ಗೆ ನಿಮ್ಮ ಮನೆಯವರು ಬೇರೆಯವರು ಏನು ಯೋಚನೆ ಮಾಡ್ತಾರೆ ಅಂತ ಒಂದು ಕ್ಷಣ ನಾನು ಯೋಚಿಸಿದೆ. ನನ್ನನ್ನು ಉಳಿಸೋ ಸಲುವಾಗಿ ಇಡೀ ರಾತ್ರಿ ನೀನು ನನ್ನ ಜೊತೆ ಇದೆ ಅಂತ ಹೇಳ್ಬಿಟ್ಟಿಯಲ್ಲ. ಆವಾಗಲೂ ಮಾತಾಡಿರಲಿಲ್ಲ ಅಂದಿದ್ರೆ ನನಗೆ ಮನುಷ್ಯತ್ವನೇ ಇಲ್ಲ ಅಂತ ಆಗ್ತಿತ್ತು. ಆದರೆ ಎಲ್ಲರೂ ಅಷ್ಟು ಧೈರ್ಯನ ತೋರಿಸಲ್ಲ. ನಿನ್ನ ಮನಸ್ಸಲ್ಲಿ ಸ್ವಲ್ಪನೂ ಸ್ವಾರ್ಥ ಅನ್ನೋದೇ ಇಲ್ಲ. ನೀನೇನು ಕಡಿಮೆನಾ? ನನ್ನನ್ನು ಹುಡುಗ ನೋಡೋದಕ್ಕೆ ಬಂದಾಗ, ಸ್ಟೇಷನಲ್ಲಿ ನಡೆದಿದ್ದೆಲ್ಲನೂ ಟಿ ವಿಲಿ ಬಂದಾಗ ತಪ್ಪೇನೂ ನಡೆದಿಲ್ಲ, ನಾನು ಒಳ್ಳೆಯಳು ಅಂತ ನಮ್ಮ ಅಮ್ಮನ ಕಾಲೇ ಹಿಡ್ಕೊಂಡ್ಬಿಟ್ಟೆ. ನಮ್ಮಿಬ್ಬರಲ್ಲಿ ನನಗಿಂತ ಜಾಸ್ತಿ ನಾಚಿಕೆ ಇರೋದು ನಿನಗೆ. ಈಗಲೂ ನಿನಗೆ ಹುಡುಗಿರಂದ್ರೆ ಆಗಲ್ಲ ಅನ್ನೋ ರೋಗ ವಾಸಿ ಆಗಿಲ್ಲ ನಿನಗೆ. ಇನ್ಫ್ಯಾಕ್ಟ್ ನನಗೆ ನಮ್ಮನೆ ಹುಡುಗಿರ್ ಬಿಟ್ಟು ಯಾವ ಹುಡುಗಿರ್ ನೋಡಿದ್ರು ಅಷ್ಟು ಮಾತಾಡಬೇಕು ಅಂತಾನೆ ಅನ್ಸಲ್ಲ. ಅದೆಲ್ಲ ಸರಿ, ಅವತ್ತು ನಾನು ಹುಡುಗ ನೋಡೋಕೆ ಬಂದಿದ್ದ ಅಂತ ನೀನು ನನ್ನ ಮೇಲೆ ಸಿಟ್ಟು ಮಾಡ್ಕೊಂಡಿದ್ದೆ ಅಲ್ವಾ? ಯಾಕೆ? ಹೊಟ್ಟೆ ಉರಿತಿತ್ತ? ಇವತ್ತಿಗೆ ಇದು ನಗೋ ವಿಷಯ, ಬಟ್ ಅವತ್ತು ಹೆವಿ ಟೆನ್ಷನ್ ಇತ್ತು. ಅಲ್ಲ, ಅದು ಯಾರು? ಅದು ಹೇಗೆ ನಿನ್ನ ನೋಡೋದಕ್ಕೆ ಬಂದ್ಬಿಡ್ತಾನೆ? ಬಂದಿದ್ದು ಅಲ್ಲದೆ ನನ್ನ ಹತ್ರನೇ ನಿಮ್ಮ ಮನೆಗೆ ಹೇಗೆ ಹೋಗ್ಬೇಕು ಅಂತ ಕೇಳ್ತಾನೆ. ನಾನು ಹೇಗೆ ತಡ್ಕೊಳ್ಳಿ ಹೇಳು? ಅಂದರೆ ನಿನಗೆ ನನ್ನ ಮೇಲೆ ಆಗಲಿಲ್ಲ ಅವತ್ತಾ? ನಾನೋ ನಾಟ್ ಇಟ್ ಆಲ್. ನಾನಾಗೆ ನಿನ್ನ ಲವ್ ಏನು ಮಾಡಿರಲಿಲ್ಲ. ಮತ್ತೆ ಯಾಕಂತ ಕಿತಾಪತಿ ಮಾಡಿದ್ದು? ಪ್ರಾಬಬ್ಲಿ ಅವಾಗ ಲವ್ ಇತ್ತೇನೋ, ಆದರೆ ಅವಾಗ ಲವ್ ಇದೆ ಅಂತ ಒಂದು ಸಣ್ಣ ಕ್ಲೂ ಕೂಡ ನನಗೆ ಗೊತ್ತಿರಲಿಲ್ಲ. ಅಥವಾ ನಾನು ತುಂಬ ಪೊಸೆಸಿವ್ ಆಗಿದ್ದೆ ಅಂತಲೂ ನನಗೆ ಗೊತ್ತಾಗಲಿಲ್ಲ. ನೀನೇ ಆ ಕ್ಷಣದಲ್ಲಿ ಅಪರಿಚಿತ ಅನಿಸ್ಲಿಲ್ವಾ? 100% ಅದೇ ಅನಿಸಿದ್ದು. ನಾನು ಎಲ್ಲರ ಜೊತೆ ಬೆಳೀಲಿಲ್ಲ, ಜೊತೆಲಿ ಬೆಳೆದವರು ಲವ್ ಬಗ್ಗೆ ಏನೂ ಹೇಳ್ಕೊಡ್ಲೂ ಇಲ್ಲ. ಸೊ ಹಾಗಾಗಿ ನನಗೆ 100% ಲವ್ವೇ ಆಗಲ್ಲ ಅನ್ನೋ ಭ್ರಮೆಲಿದೆ. ಅಂದರೆ ನಿನಗಾಗಲಿ ನನ್ನ ಮೇಲೆ ಲವ್ ಇತ್ತು. ಈಗ ನನಗೆ ಅದನ್ನು ಹೌದು ಅಂತ ಒಪ್ಕೊಳ್ಳೋದಕ್ಕೆ ಯಾವ ಬೇಜಾರು ಇಲ್ಲ. ಯಾಕಂದರೆ ಅವತ್ತು ನಾನು ಇಷ್ಟಪಡ್ತಿದ್ದ ಹುಡುಗಿ ಇವತ್ತು ನನ್ನವಳು. ಏನಾಯ್ತು? ಬಂದೆ ಒಂದು ನಿಮಿಷ. ಅಮೂಲ್ಯ, ಧೋನಿ ಬ್ಯಾಟಿಂಗ್ ಸ್ಪೀಡ್ಗಿಂತ ಇವಳ ಮೂಡ್ ಸ್ವಿಂಗ್ ಸ್ಪೀಡ್ ಜಾಸ್ತಿ ಇದೆ. ಏನಕ್ಕೆ ಹೋಗ್ಲೇಳು? ನೀವು ವೇದಾಂತ್ ಸಿಸ್ಟರ್ ತಾನೆ? ಹೌದು. ನಾನು ನಿಮ್ಮ ದೊಡ್ಡ ಫ್ಯಾನ್ ಸರ್. ನಿಮ್ಮ ಜೊತೆ ಒಂದು ಸೆಲ್ಫಿ ತಗೋಬೋದಾ? ಶೋ. ನನ್ನ ಹುಡುಗಿ ಹೊಟ್ಟೆ ಉರ್ಕೊಳ್ಳೋ ಕ್ಯಾಂಡಿಡೇಟ್ ಅಲ್ಲ ಅಂತ ನಿನ್ನೆನೇ ಗೊತ್ತಾಯ್ತು. ಇಲ್ಲ ಅಂದಿದ್ರೆ ಇದಕ್ಕೂ ದೊಡ್ಡ ಇಶ್ಯೂನೇ ಆಗಿರೋದು. ಸರ್ ಇಲ್ಲಿ ನೋಡಿ ಸರ್. ಸರ್, ನಾನೇನಾದರೂ ಇದನ್ನ ಇನ್ಸ್ಟಾದಲ್ಲಿ ಪೋಸ್ಟ್ ಮಾಡಿದ್ರೆ ನನ್ನ ಅಕೌಂಟ್ಗೆ ಬೆಂಕಿ ಬೀಳುವಷ್ಟು ಲೈಕ್ ಬರುತ್ತೆ.
ಸರ್ ಇನ್ನೊಂದು ಸೆಲ್ಫಿ ತಗೊಳ್ಳೆ ಸರ್. ಒಂದು ಕ್ಷಣ ಹಿಂದೆ ಅಂದ್ಕೊಂಡು ಇಷ್ಟು ಬೇಗ ಸುಳ್ಳಾಗುತ್ತೆ ಅಂತ ಸತ್ಯವಾಗ್ಲೂ ಗೊತ್ತಿರಲಿಲ್ಲ.